ಇನ್ನು ಇಡಿ ಸ್ನೇಹಮಯಿ ಕೃಷ್ಣಗೂ ಕೂಡ ಸಮನ್ಸನ್ನ ಕೊಟ್ಟಿದೆ. ಹಾಗಾಗಿ ಬೇಕಾದಂತಹ ದಾಖಲೆ ಏನು ವಿಚಾರಣೆಗೆ ಹಾಜರಾಗಬೇಕಾದ್ರೆ ಏನೆಲ್ಲ ಬೇಕು ಅದರ ಬಗ್ಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಕೃಷ್ಣ. ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಕೊಟ್ಟಿದೆ. ಟಿವಿ9ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರದ್ದು ಸೇರಿದ ಹಾಗೆ ಎಲ್ಲಾ ಅಗತ್ಯ ದಾಖಲೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಡಾ ಭ್ರಷ್ಟಾಚಾರದ ಬಗ್ಗೆ ಇಡಿಗೆ ದೂರನ್ನ ನೀಡಿದ್ದೆ. ಸೊ ನನಗೆ ಸಮನ್ಸ್ ಬಂದಿದೆ. ಸೊ ಬೇಕಾದಂತ ಎಲ್ಲಾ ದಾಖಲೆಯನ್ನ ನಾನು ನೀಡ್ತೀನಿ. ಹಿನ್ನೆಲೆ ನಾಳೆ ಹಾಜರಾಗುವಂತೆ ಇಡಿ ಸೂಚನೆ ಕೊಟ್ಟಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಲೋಕಾಯುಕ್ತ ಅಪರಾಧ ಪ್ರಕರಣದ ತನಿಖೆ ಮಾಡ್ತಾ ಇದೆ. ಲೋಕಾಯುಕ್ತ ಇಡೀ ಹಣಕಾಸಿನ ವಹಿವಾಟಿನ ಬಗ್ಗೆ ತನಿಖೆ ನಡೆಸಲಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದರು. ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಸ್ನೇಹಮಯಿ ಕೃಷ್ಣ ಅವರು ಈ ಬಗ್ಗೆ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಲೋಕಾಯುಕ್ತದಲ್ಲಿ ಎಫ್ಐಆರ್ ತನಿಖೆಯ ಸಂಕಷ್ಟಕ್ಕೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯಗೆ ಇಡಿ ಸಂಕಷ್ಟ ಸಹ ಎದುರಾಗಲಿದೆಯಾ? ಇಂತಹ ಚರ್ಚೆಗೆ ಕಾರಣವಾಗಿರೋದು ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ನೀಡಿರುವಂತಹ ಸಮನ್ಸ್. ಹೌದು, ಇದೇ ತಿಂಗಳ 3ರಂದು ಸಮನ್ಸ್ ನೀಡಿ ಆ ಒಂದು ವಿಚಾರಣೆಗೆ ಹಾಜರಾಗುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ನೀಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರಿ, ಇಡಿ ತಮಗೆ ಸಮನ್ಸ್ ನೀಡಿದೆ. 3ನೇ ತಾರೀಕು ದಾಖಲೆಗಳ ಜೊತೆ ಹಾಜರಾಗಿ ಅಂತ ಏನಿದು? ಅದೇ ಸರ್, ನಾನು ದೂರು ಅರ್ಜಿ ಕೊಟ್ಟಿದ್ದೆ ಇಡಿ ಅವರಿಗೆ. ಅವರು ಪ್ರಕರಣ ದಾಖಲು ಮಾಡಿಕೊಂಡು ಸೊ ವಿಚಾರಣೆಗೆ ಹಾಜರಾಗೋದಕ್ಕೆ ನನಗೆ ಸಮನ್ಸ್ ನೀಡಿದ್ದಾರೆ. ಹಾಗಾಗಿ ನಾಳೆ 3ನೇ ತಾರೀಕು ಏನಿದೆ ನಾನು ಹೋಗ್ತಾ ಇದ್ದೀನಿ. ಕಚೇರಿಗೆ ಹೋಗಿ ಅವ್ರು ಕೇಳತಕ್ಕಂಥ ಮಾಹಿತಿ ಅಥವಾ ದಾಖಲಾತಿಗಳನ್ನು ನಾನು ಹಾಜರುಪಡಿಸ್ತೇನೆ. ಅಂದರೆ ಈ ಒಂದು ಲೋಕಾಯುಕ್ತ ತನಿಖೆ ಈಗಾಗಲೇ ಪ್ರಗತಿಯಲ್ಲಿದೆ. ಈ ಜಾರಿ ನಿರ್ದೇಶನಾಲಯದ ತನಿಖೆಯ ಅಗತ್ಯತೆ ಎಷ್ಟು ಕಾಣಿಸ್ತಾ ಇದೆ ಸರ್? ಇಲ್ಲಿ ಲೋಕಾಯುಕ್ತ ತನಿಖೆ ಏನು ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗ ಮಾತ್ರ ಅವರು ತನಿಖೆ ನಡೆಸ್ತಾರೆ. ಸೊ ಜಾರಿ ನಿರ್ದೇಶನದವರು ಅಕ್ರಮ ಹಣದ ವ್ಯವಹಾರದ ಬಗ್ಗೆ ಇಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ಹಣ ವ್ಯವಹಾರ ನಡೆದಿರೋದ್ರಿಂದ ಸೊ ಅದರ ಬಗ್ಗೆ ಜಾರಿ ನಿರ್ದೇಶನ ತನಿಖೆ ಮಾಡೋದು ಅವಶ್ಯಕತೆ ಇರೋದ್ರಿಂದ ಸೊ ನಾನು ಅವ್ರಿಗೆ ದೂರನ್ನು ಕೊಟ್ಟಿದ್ದೀನಿ. ಅಂದರೆ ತಾವು ಹೇಳುವಂಥದ್ದು 5,000 ಕೋಟಿಗೂ ಹೆಚ್ಚು ಮುಡಾದಲ್ಲಿ ಅಕ್ರಮ ಹಣದ ವಹಿವಾಟುಗಳಾಗಿದೆ, ನಷ್ಟ ಆಗಿದೆ ಅಂತೇಳಿ. ಸಿದ್ದರಾಮಯ್ಯ ಅವರ ಪ್ರಕರಣ ಇದರಲ್ಲಿ ಏನು ಪಾತ್ರವನ್ನು ವಹಿಸ್ತದೆ ಸರ್? ಇಲ್ಲಿ ಸಿದ್ದರಾಮಯ್ಯ ಪ್ರಕರಣ ಒಂದು ಉದಾಹರಣೆಗೆ ಅಷ್ಟೇ ಸರ್. ನಾನು ಮೊದಲಿಂದನೂ ಕೂಡ ಅಂತ ಹೇಳ್ತಿದ್ದೀನಿ. ಸೊ ಕೇವಲ ಸಿದ್ದರಾಮಯ್ಯ ಕುಟುಂಬ ವಿರುದ್ಧವನ್ನು ಹೋರಾಟ ಮಾಡ್ತದಲ್ಲ, ಆ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೀತಕ್ಕಂಥ ಎಲ್ಲ ಅಕ್ರಮ ವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಈಗ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದರೆ ಯಾವೆಲ್ಲ ದಾಖಲೆಗಳನ್ನು, ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಮತ್ತು ಮುಡಾದ 50-50 ಏನೇನು ದಾಖಲೆಗಳನ್ನು ತಾವು ತಗೊಂಡು ಹೋಗ್ತೀರಾ? ಸಿದ್ದರಾಮಯ್ಯ ಪ್ರಕರಣ ಸಂಬಂಧಪಟ್ಟ ದಾಖಲಾತಿಗಳು ಮತ್ತು ಮೈಸೂರಿನ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಬರೆದಿರೋಂಥ ಪತ್ರ ಮತ್ತು ಏನು 4 ವಾರ ತಜ್ಞರ ಸಮಿತಿ ಸರ್ಕಾರ ಕೊಟ್ಟಿರತಕ್ಕಂಥ ವರದಿ, ಸೊ ಇದೆಲ್ಲವನ್ನು ಕೂಡ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಹೊರತುಪಡಿಸಿ ಏನಾದ್ರು ಬೇರೆ ದಾಖಲಾತಿ ಬೇಕು ಅಂತ ಕೇಳಿದ್ರೆ ಅದು ನನ್ನ ಹತ್ರ ಲಭ್ಯ ಆದರೆ ನಾನು ಕೊಡಬೇಕಾಗತ್ತೆ. ಇದು ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು. ನನ್ನ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಈ ಹಿಂದೆ ಸಹ ಆಗಿತ್ತು. ಆದರೆ ನನ್ನ ಜೈಲಿಗೆ ಕಳಿಸಿದ್ರು ಸಹ ಜೈಲಿನಲ್ಲೇ ಕುಳಿತು ಹೋರಾಟವನ್ನು ಮಾಡ್ತೇನೆ. ನನಗೆ ಸದ್ಯಕ್ಕೆ ಯಾವುದೇ ರಕ್ಷಣೆ ಬೇಡ. ನನಗೆ ರಾಜ್ಯದ ಜನರ ರಕ್ಷಣೆ ಇದೆ. ಪ್ರಾಮಾಣಿಕ ಹೋರಾಟಕ್ಕೆ ಯಾವುದೇ ರಕ್ಷಣೆ ಅವಶ್ಯಕತೆ ಇಲ್ಲ ಅನ್ನೋದು ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.